ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ನಮ್ಮೆಲ್ಲರಿಗೂ ನಮ್ಮ ಜೀವನದ ಒಂದು ಘಟ್ಟದಲ್ಲಿ ಅನಿಸುತ್ತೆ, ನಾನು ಒಡೆದು ಹೋಗ್ತಾ ಇದ್ದೀನಿ, ನಾನು ಬಿದ್ದು ಹೋಗ್ತಾ ಇದ್ದೀನಿ, ಅಥವಾ ನಾನು ಯಾರಿಗೂ ಬೇಡ ಆಗಿ ಹೋಗ್ತಾ ಇದ್ದೀನಿ, ನನ್ನ ಕೈಲಿ ಈ ನೋವನ್ನು ತಡ್ಕೊಳಕ್ಕಾಗ್ತಾನೇ ಇಲ್ಲ, ಬೆಂಕಿಗೆ ಬಿದ್ದ ಹಾಗಾಗ್ತಿದೆ. ಈ ರೀತಿಯಾದಂತಹ ಅನುಭವಗಳು ನಮ್ಮೆಲ್ರಿಗೂ ಆಗಿರುತ್ತೆ ಅಲ್ವಾ? ಹೀಗೆ ಒಬ್ಬ ಭಕ್ತ ಭಗವಂತನ ಮುಂದೆ ನಿಂತು ಜೋರಾಗಿ ಅಳ್ತಾ ಇರ್ತಾನೆ. ಭಗವಂತ, ನನ್ನ ಕೈಲಿ ಆಗ್ತಾ ಇಲ್ಲ, ನಿನಗೆ ಅರ್ಥ ಆಗ್ತಾ ಇಲ್ವಾ, ನನ್ನ ನೋವನ್ನು ನೀನು ಅರ್ಥ ಮಾಡ್ಕೊಳ್ಳಲ್ವಾ ಅಂತ. ಆಗ ಭಗವಂತ ಎಷ್ಟು ಸುಂದರವಾಗಿ ಉತ್ತರವನ್ನು ಕೊಡ್ತಾನೆ ಅಂದರೆ, ನಿನಗೆ ಅನ್ನಿಸ್ತಾ ಇದೆ ನೀನು ಯಾರಿಗೂ ಬೇಡ ಅಂತ, ಆದರೆ ನೀನು ಒಂದು ಮಾತನ್ನು ತಿಳ್ಕೊ, ಯಾರಿಗೂ ಬೇಡದ ಬೀಜದಿಂದಲೇ ವೃಕ್ಷ ಬೆಳೆಯೋದು ಅಲ್ವಾ? ನಾವೆಲ್ಲರೂ ಮಾವಿನ ಹಣ್ಣು ತಿಂತೀವಿ, ಆ ವಾಟೆ ಉಪಯೋಗಿಸ್ತೀವ? ಇಲ್ಲ, ವಾಟೆನ ಎಸ್ದು ಬಿಡ್ತೀವಿ. ಅದನ್ನು ನಾವು ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರೂ ಅದು ವೇಸ್ಟು. ಅದು ಯಾವಾಗ ಭೂಮಿಗೆ ಬೀಳುತ್ತೋ ಅಥವಾ ಭೂಮಿಗೆ ಸಂಪರ್ಕಕ್ಕೆ ಬರುತ್ತೋ, ಆ ಭೂಮಿಯಲ್ಲಿ ಆ ವಾಟೆ ಒಡಿತಾ ಹೋಗುತ್ತೆ. ಒಡಿಬೇಕು. ಭೂಮಿಯ ಸಂಪರ್ಕದಲ್ಲಿ ಅದು ಒಡೆದಾಗ ಮಾತ್ರ ಒಂದು ದಿನ ವೃಕ್ಷವಾಗಿ ಎಲ್ಲರಿಗೂ ಬೇಕಾಗಿರೋ ಹಣ್ಣು ಕೊಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಎಷ್ಟೋ ಬಾರಿ ನಮಗೆ ಅನಿಸೋದುಂಟು, ನಮ್ಮನ್ನು ಸಮಾಧಿ ಮಾಡಿಬಿಟ್ರಾ ಅಂತ. ಅವರು ಸಮಾಧಿ ಮಾಡ್ತಾ ಇಲ್ಲ ಕಣ್ರಿ, ನಮಗೆ ಸಮಯಾವಕಾಶವನ್ನು ಕೊಡ್ತಾ ಇದ್ದಾರೆ. ನೋಡು, ನೀನು ಭೂಮಿಯ ಸಂಪರ್ಕಕ್ಕೆ ಹೋಗಿ ಅಲ್ಲಿ ಒಡೆದು ಅಲ್ಲಿಂದ ನೀನು ಹೊಸ ಬಾಳನ್ನು ಆರಂಭಿಸು ಅಂತ. ಯಾವಾಗ ನಮಗೆ ನಾನು ತುಂಬ ಕತ್ಲಲ್ಲಿದ್ದೀನಪ್ಪ, ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ ಅಂತ ಅಂದಾಗ ನಾವು ಒಂದು ಮಾತನ್ನು ನೆನ್ಪಿಟ್ಕೋಬೇಕು, ಸೂರ್ಯೋದಯವನ್ನು. ಯಾಕೆ ಅಂತ ಅಂದರೆ, ಎಲ್ಲರೂ ಸಹ ಸಾಮಾನ್ಯವಾಗಿ ಈ ಸಮುದ್ರ ದಡಕ್ಕೆ ಹೋದಾಗ ಈ ಸೂರ್ಯೋದಯವನ್ನು ನೋಡೋದಕ್ಕೆ ಹೋಗ್ತೇವೆ. ಆ ಸೂರ್ಯೋದಯಕ್ಕೆ ನೋಡೋಕ್ಕೆ ಹೋದಾಗ ತುಂಬ ಕತ್ಲಿರುತ್ತೆ. ಅಯ್ಯೋ, ಇದೇನಿದು ಕತ್ಲು ಈ ಥರ ಇದೆ ಅಂತ ನಾವು ಯೋಚನೆ ಮಾಡಬೇಕಾದ್ರೇ ಒಂದೇ ಒಂದು ಭರವಸೆಯ ಆಶಾಕಿರಣ ನಮ್ಮಲ್ಲಿದ್ದರೆ ಸಾಕು, ಸುಂದರವಾದ ಸೂರ್ಯೋದಯದ ಹಾಗೆ ನಮ್ಮ ಜೀವನದಲ್ಲೂ ನಾವು ಚೆನ್ನಾಗಿರುವಂತಹ ಒಂದು ನಾಳೆಯನ್ನು ನೋಡಬಹುದು. ಸೂರ್ಯೋದಯ ಯಾವಾಗಲೂ ನಮಗೆ ತೋರಿಸ್ತಾ ಹೋಗುತ್ತೆ, ನೋ, ನೀನು ಕತ್ಲಲ್ಲಿದೆಯಾ ಅಂದರೆ ನಿನಗೆ ಒಂದಲ್ಲ ಒಂದು ದಿನ ಬೆಳಕು ಬಂದೇ ಬರುತ್ತೆ ಅಂತ. ಹಾಗಿದ್ರೆ ಸೂರ್ಯಾಸ್ತ ಏನನ್ನು ಸೂಚಿಸುತ್ತೆ ಅಂದರೆ, ಸೂರ್ಯಾಸ್ತವೂ ಸೂಚಿಸ್ತಾ ಹೋಗುತ್ತೆ ಕತ್ತಲು ತುಂಬ ಸುಂದರವಾಗಿದೆ. ಯಾಕೆ ಅಂದರೆ ಆ ಕತ್ತಲಲ್ಲಿ ನೀನು ನಕ್ಷತ್ರಗಳನ್ನು ನೋಡ್ಬೋದು, ಚಂದ್ರನನ್ನು ನೋಡಬಹುದು ಅಂತ. ಹಾಗಾಗಿ ಕಷ್ಟ ಬಂದಾಗ ಆ ಸುಂದರವಾದ ನಕ್ಷತ್ರವನ್ನು ನೋಡೋಣ. ಹಾಗೆ ಆ ಕಷ್ಟದಲ್ಲಿ ಇದ್ದಾಗ, ಇಲ್ಲ ಇವತ್ತಲ್ಲ ನಾಳೆ ನನ್ನ ಜೀವನದಲ್ಲೂ ಸೂರ್ಯೋದಯ ಬರುತ್ತೆ ಅನ್ನುವಂತಹ ಹುಮ್ಮಸ್ಸನ್ನು ನಾವು ಇಟ್ಕೊಳ್ಳೋಣ. ಯಾವತ್ತೂ ಕಳ್ಕೊಳ್ಳೋದು ಬೇಡ. ಯಾಕೆ ಅಂದರೆ ನಾವೆಲ್ಲರೂ ಸಹ ಭಗವಂತನ ಸೃಷ್ಟಿ ಆಗಿರೋದರಿಂದ ಭಗವಂತ ಯಾವ ವಸ್ತುವನ್ನು ಸುಮ್ಮನೆ ಹಾಗೆ ಮಾಡಿರೋದಿಲ್ಲ ಕಣ್ರಿ. ನಾವೆಲ್ಲರೂ ಸಹ ಯುನಿಕ್. ನಾವೆಲ್ಲರೂ ಸಹ ಒಂದೊಂದು ಡೈಮಂಡ್ಸ್ ಅಂತಾರಲ್ಲ, ಆ ಥರ ತುಂಬ ಬೆಲೆ ಬಾಳುವಂತಹ ವಸ್ತುಗಳೇ. ಯಾಕೆಂದರೆ ನಮ್ಮನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅವನ ಮೇಲೆ ಕಂಪ್ಲೀಟ್ ನಂಬಿಕೆ ಇಟ್ಕೊಳ್ಳೋಣ. ನೋವಾಗ್ತಿದೆ, ಆದರೆ ಆ ನೋವಿನಲ್ಲಿ ಭಗವಂತ ಯಾವುದೋ ಒಂದು ಪಾಠವನ್ನು ಮಾತ್ರ ಅಡಗಿಸಿಟ್ಟಿರ್ತಾನೆ. ಅದನ್ನು ನಾವು ಖಂಡಿತವಾಗ್ಲೂ ಮರಿಬಾರ್ದು. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.